ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಟ್ರೆಂಡಿಂಗ್ ಸ್ನೋಫಾಲ್ ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಎಡಿಟ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಎಡಿಟ್ಸ್ ಅಂತ ಟೈಪ್ ಮಾಡಿಕೊಂಡ್ರೆ ಎಡಿಟ್ಸ್ ಏನೋ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಬರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಇನ್ಸ್ಟಾಗ್ರಾಮ್ದವ್ರದ್ದೇ ಅಪ್ಲಿಕೇಶನ್ನು. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಪ್ಲಸ್ ಬಟನ್ ಇದೆಯಲ್ಲ, ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ನಿಮಗೆ ಯಾವ ವಿಡಿಯೋ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇದೆಯಲ್ಲ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಸ್ನೋಫಾಲ್ ಬೀಳೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು 10 ಸೆಕೆಂಡ್ಗೆ ಇಟ್ಕೋಬೇಕು. ಯಾವುದೇ ವಿಡಿಯೋಗೂ ನಾವು ಬರೀ 10 ಸೆಕೆಂಡ್ ವಿಡಿಯೋಗೆ ಮಾತ್ರ ನಾನು ಸ್ನೋಫಾಲ್ ವಿಡಿಯೋ ಬೀಳೋ ಥರ ಸ್ನೋಫಾಲ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೋಬೋದು. ಆಮೇಲೆ ಸ್ಪ್ಲಿಟ್ ಮಾಡ್ಕೊಂಡ ನಂತರ ಇದನ್ನು ಮಾಡ್ಕೋಬೋದು. ಇದು 10 ಸೆಕೆಂಡ್ದಾಗಿರುತ್ತೆ. ಇದು ಕಡಿಮೆ ಇರುತ್ತಲ್ಲ, ಇದನ್ನು ಮಾಡ್ಕೋಬೋದು. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ರೀಸ್ಟೈಲ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಬೇರೆ ಥರ ಇದೆ ನೋಡಿ. ಕ್ಲೌಡ್ಸು, ಪಾಸ್ಟೆಲ್ ಆ್ಯನಿಮಲ್ಲು, ಅಂಡರ್ ವಾಟರ್ ಅಂತ ಇದೆ, ಗೋಲ್ಡನ್ ಅವರ್ಸ್ ಅಂತ ಇದೆ. ಇದೇ ಥರ ಇದೆಯಲ್ಲ. ಇದರಲ್ಲಿ ನೋಡಿ ಸ್ನೋ ಅಂತ ಇದೆಯಲ್ಲ, ನಾವು ಸ್ನೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಇವಾಗ ನಮ್ಮ ನಾರ್ಮಲ್ ವಿಡಿಯೋ ಸ್ನೋಫಾಲ್ ವಿಡಿಯೋ ಆಗಿ ಕನ್ವರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ, ಇದನ್ನು ಅದೇ ಥರ ಕನ್ವರ್ಟ್ ಮಾಡ್ಕೊಳ್ಳೋಣ. ರೀಸ್ಟೈಲ್ ಅಂತ ಕ್ಲಿಕ್ ಮಾಡಿ ನೋಡಿ. ಇವಾಗ ಈ ವಿಡಿಯೋನು ರೆಡಿ ಆಯಿತು. ಇದಾದಮೇಲೆ ಸ್ವಲ್ಪ ಇದಕ್ಕೆ ಸ್ನೋ ಬೀಳೋ ಥರ ಎಫೆಕ್ಟ್ ಕೊಡೋಣ. ಇಲ್ಲಿ ಲಾಸ್ಟ್ಗೆ ಹೋದರೆ ಸ್ಟಿಕ್ಕರ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಅದನ್ನು. ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಸ್ನೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಸ್ನೋ ಬೀಳೋದನ್ನು ತೊಗೊತಾ ಇದ್ದೀನಿ. ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೊದಲಿನ ಈ ಕಡೆ ಇಟ್ಕೊಳ್ಳಿ. ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದನ್ನು ಕೊನೆಯವರೆಗೂ ಹೇಳ್ಕೊತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇದನ್ನು ನೋಡಿ. ಇವಾಗ ಸ್ನೋ ಬೀಳೋ ಥರ ಎಫೆಕ್ಟ್ ಬಂತು. ಇದಾದಮೇಲೆ ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಇದಾದ ನಂತರ ನಿಮ್ಮ ಕೆಳಗಡೆ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ, ಡೌನ್ಲೋಡ್ ಅಂತ ಆಪ್ಷನ್ನು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.